Hello everyone, welcome back to our session number 3 on 29th Jan 2025. So ಈ process ಅಲ್ಲಿ I would like to highlight a point. ಏನದು ಗಾಬರಿ ಆಗ್ಬಿಡಿ ಪ್ರೋಗ್ರಾಮಿಂಗ್ ಎಲ್ಲ ಬರಿಬೇಕಾ ಇಷ್ಟೊಂದೆಲ್ಲ ಇರುತ್ತಾ ಅಂತ ಚಿಕ್ಕದಾಗಿ ಶುರು ಮಾಡಿದ್ದೀರಾ. ಪ್ಲಾನ್ ಇರೋದು 3 ತಿಂಗಳು ಆಯ್ತಾ. ಸೊ ಎನಿವನ್ ಕ್ಯಾನ್ ಲರ್ನ್ ಇಟ್. ದಟ್ಸ್ ದಿ ಕಾನ್ಫಿಡೆನ್ಸ್ ವಾಟ್ ಐ ಹ್ಯಾವ್. ಯಾರು ಬೇಕಾದ್ರೂ ಪ್ರೋಗ್ರಾಮಿಂಗ್ ಕಲಿಬೋದು. ಚಿಕ್ಕದಾಗಿ ಶುರು ಮಾಡಿದ್ದೀರಾ, ಡೋಂಟ್ ಸ್ಟಾಪ್ ದೇರ್. ಈ ಪ್ರೋಗ್ರಾಮ್ನ ಯಾಕೆ ಎಕ್ಸ್ಪ್ಲೇನ್ ಮಾಡಬೇಕು ಲೈನ್ ಬೈ ಲೈನ್ ಅಂದರೆ ಸೊ ದಟ್ ಯು ಅಂಡರ್ಸ್ಟ್ಯಾಂಡ್ ದಿ ರೇಂಜ್ ಆ್ಯಂಡ್ ಆಪರೇಟ್. ಬಟ್ ಈ ಪ್ರೋಗ್ರಾಮ್ ಮಾಡಿದಾಗ ಖಂಡಿತ ನಿಮ್ಗೆ ಅನಿಸ್ಬೋದು ಪ್ರೋಗ್ರಾಮ್ ತುಂಬ ಲೆಂತಿ ಅನ್ನಿಸ್ತಾ ಇದೆಯಲ್ಲ ಅಂತ. ಬಟ್ ಕೀಪ್ ಇಟ್ ಆಲ್ವೇಸ್ ಸಿಂಪಲ್. ಪ್ರೋಗ್ರಾಮ್ ವರ್ಕ್ ಆಗೋದು ತುಂಬ ಸಿಂಪಲ್ ಪ್ರೋಸೆಸ್ಸಲ್ಲಿ. ಇನ್ಪುಟ್ ತಗೋತೀವಿ, ಪ್ರೋಸೆಸ್ ಮಾಡಬೇಕು ಆ್ಯಂಡ್ ಔಟ್ಪುಟ್. 11th ಪ್ರೋಗ್ರಾಮ್ನ ನಾನು ಅರೇಸಲ್ಲಿ ಮಾಡಿದಾಗ ನಿಮ್ಗೊಂಚೂರು ಲೆಂತಿ ಅನಿಸ್ಬೋದು, ಓವರ್ಲೋಡ್ ಅನಿಸ್ಬೋದು. ಡೋಂಟ್ ವರಿ. ಯಾಕೆ ಅಂದರೆ ನಾವಿನ್ನು ಲೂಪ್ ಮೇಲೆ ಇದೇ ಥರ ಎಕ್ಸಾಂಪಲ್ಸ್ ಮಾಡಿ ಅರೇಸ್ ಮೇಲೆ ಇದೇ ಥರ ಎಕ್ಸಾಂಪಲ್ಸ್ ಮಾಡಬೇಕು. ಓಕೆ, ಗುಡ್, ಪರ್ಫೆಕ್ಟ್. ಸೊ ಆ್ಯಕ್ಚುಲಿ ಇವತ್ತು ವೆಡ್ನೆಸ್ಡೇ ಹ್ಯಾಂಡ್ಸ್ ಆನ್ ಇರಬೇಕಿತ್ತು, ವಿಚ್ ಯು ಪೀಪಲ್ ಕ್ಯಾನ್ ಡೂ ಇಟ್ ಟುಮಾರೋ ಆಲ್ಸೋ. ಆಯಿತಾ, ಪರ್ಫೆಕ್ಟ್. ಸೊ ಈಗ 9th ಪ್ರೋಗ್ರಾಮ್ನ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ಆಮೇಲೆ 11th ಪ್ರೋಗ್ರಾಮ್ ಬರೀತೀನಿ ಇನ್ ಅರೇಸ್ ವಿಚ್ ಇಸ್ 11A. ಓಕೆನಾ? ಲೆಟ್ ಅಸ್ ಗೋ ಬ್ಯಾಕ್ ಟು ಆರ್ ಟರ್ಬೋ. ಸೊ ಯಾರು ಗಾಬರಿ ಆಗಬೇಡಿ, ಆರಾಮಾಗಿ ಅನಲೈಸ್ ಮಾಡಿ. ಟೇಕ್ ಯುವರ್ ಟೈಮ್. ಸ್ಪೀಡ್ ಬೇರೆ ಇರುತ್ತೆ ಪ್ರತಿಯೊಬ್ಬರಿಗೂ. ಬೇಸ್ ಆನ್ ದಟ್ ಯು ಕ್ಯಾನ್. 9th ಪ್ರೋಗ್ರಾಮ್. ಸೊ ಫಸ್ಟು ನಮ್ಗೆ ಬೇಕಾಗಿರೋ ಒಂದೇ ಇನ್ಪುಟ್. ನನ್ನ ಕೀಬೋರ್ಡಲ್ಲಿ ಫಂಕ್ಷನ್ ಇಟ್ಕೊಂಡು F8 ಸ್ಟಾರ್ಟ್ಅಪ್ ಪ್ರೋಗ್ರಾಮ್, ಎಂಟರ್ ದಿ ಪರ್ಸೆಂಟೇಜ್. ಸೊ ಪ್ರಿಂಟರ್ ಎಂಟರ್ ದಿ ಪರ್ಸೆಂಟೇಜ್ ಆಫ್ ದಿ ಸ್ಟೂಡೆಂಟ್ ಟು ನೋ KNOW ಬರಬೇಕಿತ್ತು 23. ಈಗ ಬರೀ ಇಫ್ ಎಲ್ಸ್ ನೋಡಿ, ಇಷ್ಟು ಭಾಗ ಮಾತ್ರ ನೋಡಿ. ಸೊ 0 ಮತ್ತು 39 ಮಧ್ಯೆ ಬರೋದ್ರಿಂದ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಒಳಗೆ ಬರ್ತೀನಿ, ನೆಕ್ಸ್ಟ್ ಇನ್ನೇನು ಎಕ್ಸಿಕ್ಯೂಟ್ ಆಗಲ್ಲ, ಡೈರೆಕ್ಟಾಗಿ ಜಂಪ್ ಆಗಿ ಎಂಡ್ ಆಫ್ ಪ್ರೋಗ್ರಾಮಿಗೆ ಬರುತ್ತೆ. ಎಂಡ್ ಆಫ್ ಪ್ರೋಗ್ರಾಮ್ ನಾವು ಬರ್ಕೊಳ್ಳೋದೇ ಅದಕ್ಕೋಸ್ಕರ ಅಷ್ಟೇ. ಅಲ್ಲಿ ಮುಗಿದ ತಕ್ಷಣ ಡೈರೆಕ್ಟಾಗಿ ಆಚೆ ಬಂದಿದ್ದೀನಿ. 0 ಕೊಟ್ಟರು. ಸೊ ಮತ್ತೆ ನಾನೀಗ ರನ್ ಮಾಡ್ತೀನಿ ವಿತ್ ದಿ ಹೆಲ್ಪ್ ಆಫ್, ಈಗ -25 ಕೊಡ್ತೀನಿ. ಈಗ ಎಲ್ಲ ರನ್ ಆಗಿ ಕೊನೆಯಲ್ಲಿ ಎಲ್ಸಿಗೆ ಬರುತ್ತೆ. 0 to 39 ಬರಲ್ಲ, 40 to 59 ಬರಲ್ಲ, ರಾಂಗ್ ಇನ್. ಸೊ ತುಂಬ ಚೆಕ್ ಆಯಿತು. ಇದನ್ನು ಇಂಪ್ರೂವೈಸ್ ಮಾಡ್ತೀನಿ ಅಂದರೆ ಇಲ್ಲೊಂದು ಇಫ್, ಇದಕ್ಕೆ ಎಲ್ಸ್. ಈ ಇಫ್ ಅಲ್ಲಿ ಪರ್ಸೆಂಟೇಜ್ ಲೆಸ್ ದ್ಯಾನ್ 0 ಅಥವಾ ಆ್ಯಂಡ್ ಬರಲ್ಲ, ಇದು ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ 100 ಕೊಟ್ಟಿದ್ರೆ ರಾಂಗ್ ಇನ್ಪುಟ್ ಅಂತ ಇಲ್ಲೇ ಬರ್ಬೋದು. ಈ ಆ್ಯಂಡ್ ಆರ್ ಬರೆಯೋದು ಇಟ್ ಟೇಕ್ಸ್ ಟೈಮ್, ತೊಂದರೆ ಇಲ್ಲ. ಇದು ತಪ್ಪಾದರೆ ತೊಂದರೆ ಇಲ್ಲ. ದಟ್ ಇಸ್ ವಾಟ್ ಐ ವಾಂಟ್ ಟು ಎಕ್ಸ್ಪ್ಲೇನ್. ಈ ಲಾಜಿಕ್ ಬರ್ದನಲ್ಲ, ಈ ಲಾಜಿಕ್ ತಪ್ಪಾಗೋಗಿದ್ರೆ ತೊಂದರೆ ಇಲ್ಲ. ನೀವು ಸೇವ್ ಮಾಡಿ ಕಂಪೈಲ್ ಮಾಡಿದಾಗ ಇಟ್ ಶುಡ್ ಬಿ ನಾಟ್ ಗಿವಿಂಗ್ ಎನಿ ಎರರ್. ಸೊ ಈಗ ಆ್ಯಂಡ್ ಬರೆದಿದ್ದೀನಿ, -5 ಇದು ವರ್ಕ್ ಆಗಲ್ಲ, ಇದೆ ಲಾಜಿಕ್ ತಪ್ಪಾಗಿದೆ. -5 ಲೆಸ್ ದ್ಯಾನ್ 0 ಟ್ರೂ ಆ್ಯಂಡ್ -5 ಗ್ರೇಟರ್ ದ್ಯಾನ್ 100 ಫಾಲ್ಸ್. ಇದು ಅದಕ್ಕೆ ಎಲ್ಸ್ಕೊಟ್ಟು ಹೋಗ್ತೀನಿ. ಇಲ್ಲಿ ಮತ್ತೆ ಅದೇ ಕಂಡೀಷನ್ ಚೆಕ್ ಆಗುತ್ತೆ, ರನ್ ಮಾಡಬೇಕು. ನೀವು ಈ ರೀತಿ ಪ್ರೋಗ್ರಾಮ್ ಬರೆದ್ಮೇಲೆ ಲೈನ್ ಬೈ ಲೈನ್ ರನ್ ಮಾಡಿದ್ರೇನೆ ಇಂಪ್ರೂವ್ ಮಾಡೋಕ್ಕಾಗದು. ಸೊ ಇದು ತಪ್ಪಾಗಿದೆ.
ಆರ್ ಬರಿಬೇಕು. ಈ ಆಪರೇಟರ್ಸ್ ಹೋಗ್ತಾ ಹೋಗ್ತಾ ಕಲಿತಾರೆ. ಈಗ ನಾನು -5 ಕೊಟ್ರೆ, -5 ಲೆಸ್ ದನ್ 0 ಆರ್ -5 ಗ್ರೇಟರ್ ದನ್, ಸೊ ಇಲ್ಲಿಗೆ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ಯಾವುದು ಎಕ್ಸಿಕ್ಯೂಟ್ ಆಗಲ್ಲ, ಡೈರೆಕ್ಟ್ ಆಗಿ ಎಂಡ್ ಆಫ್ ಪ್ರೋಗ್ರಾಮ್ ಬರುತ್ತೆ. ರಾಂಗ್ ಇನ್ಪುಟ್. ಸರ್ 105 ಕೊಟ್ರೆ -105 ಲೆಸ್ ದನ್ 0 ಫಾಲ್ಸ್ ಆರ್ -105 ಗ್ರೇಟರ್ ದನ್, ಇಲ್ಲಿಗೆ ರಾಂಗ್ ಇನ್ಪುಟ್ ಅಂತ ಆಗೋಗುತ್ತೆ. ಸೊ ಸೇವ್ ಮಾಡೋಕ್ಕೆ, ಟೈಮ್ ಸೇವ್ ಮಾಡೋದಕ್ಕೆ ನಾನು ಅದನ್ನು ಬರೆದಿದ್ದು, ಇದನ್ನು ನಾನು ಡಿಲೀಟ್ ಮಾಡಿ ಈ ಇಫ್ ಬೇಡವೇ ಬೇಡ, ಬಿಕಾಸ್ ಅವನು ಗ್ರೇಟರ್ ದನ್ 75 ತಗೊಂಡಿದ್ದಾನೆ ಅಂತಾನೆ ಅರ್ಥ. ಈಗ 75 ಚೆಕ್ ಮಾಡೋಣ, 76 ಚೆಕ್ ಮಾಡ್ತೀನಿ. 105 ಕೊಟ್ಟರೆ ಎರರ್ ಅದು, ಸೊ 89 ಕೂಡ. ಇದು ಸ್ಯಾಟಿಸ್ಫೈ ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಒಂದು ಡಿಸ್ಟಿಂಕ್ಷನ್ ತೆಗೆದಿದ್ದಾನೆ ಅಂತ. ಯಾಕೆಂದರೆ ರಾಂಗ್ ಇನ್ಪುಟ್ನ ನಾವು ಇಲ್ಲೇ ಹ್ಯಾಂಡಲ್ ಮಾಡ್ಕೋತಾ ಇದ್ದೀವಿ. ಅವನು ಫಸ್ಟ್ ಕ್ಲಾಸ್ ಬಂದಿಲ್ಲ ಅಂದರೆ ಆಬ್ವಿಯಸ್ಲಿ ಅವನು ಡಿಸ್ಟಿಂಕ್ಷನ್ ತೆಗೆದಿದ್ದಾನೆ ಅಂತ. ಈ ಥರ ಪ್ರೋಗ್ರಾಮ್ ಬರೆದ ಮೇಲೆ ಎಷ್ಟೋ ಇಂಪ್ರೂವೈಸೇಷನ್ ಮಾಡ್ಬೋದು. ಅದನ್ನೇ ನೀವು ಗ್ರ್ಯಾಜುಲಿ ಕಲಿತೀರಾ, ಒಂದು ದಿನದಲ್ಲಿ ಬರಲ್ಲ. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್ ಅಬೌಟ್ ಇಫ್ ಎಲ್ಸ್. ಟೈಮ್ ಸೇವ್ ಮಾಡಬೇಕು ಕಂಪ್ಯೂಟರ್ದಲ್ಲಿ, ಇಲ್ಲ ಅಂದರೆ ಇಷ್ಟೂ ಸಿಂಪಲ್ ಇಫ್ ಬರೀಬೇಕಾಗುತ್ತೆ. ಅವ್ರು ಸಿಂಪಲ್ ಇಫ್ ಬರೆದ್ರೆ ಟೈಮು ಎಲ್ಲಾನು ಚೆಕ್ ಮಾಡ್ಕೊಂಡ್ಬರುತ್ತೆ. ಒಂದ್ಸತಿ ರಾಂಗ್ ಇನ್ಪುಟ್ ಅಂದಮೇಲೆ ಟೈಮ್ ಎಲ್ಲಿ ಸೇವ್ ಆಯಿತು ಸರ್ ಅಂದರೆ ರಾಂಗ್ ಇನ್ಪುಟ್ ತಾನೆ. ರಾಂಗ್ ಇನ್ಪುಟ್ ಆದ್ಮೇಲೆ ಬೇರೆ ಏನು ಚೆಕ್ಕೇ ಮಾಡಲ್ವಲ್ಲ ಅದು. ಆಯಿತು, ಫೇಲ್ ಅಂತ ಆದಮೇಲೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಚೆಕ್ ಮಾಡಲ್ಲ. ಅಬ್ಸರ್ವ್ ಮಾಡಿ, ಫೇಲ್ ಕೊಡೋಣ, 38 ಕೊಡ್ತೀನಿ. 38 ಕೊಟ್ಟರೆ ರಾಂಗ್ ಇನ್ಪುಟ್ ಅಲ್ಲ, ಸೊ ಫೇಲ್ ಅಂತ ಆಯಿತು. ಫೇಲ್ ಅಂದಮೇಲೆ ಬೇರೆ ಯಾವ ಕಂಡೀಷನ್ ಚೆಕ್ ಮಾಡಲ್ಲ. ಫೇಲ್ ಅಂತ ಗೊತ್ತಾದ್ಮೇಲೆ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಡಿಸ್ಟಿಂಕ್ಷನ್ ಏನು ಚೆಕ್ ಮಾಡಲ್ಲ, ಡೈರೆಕ್ಟ್ ಎಂಡ್ ಆಫ್ ಪ್ರೋಗ್ರಾಮ್ ಬರುತ್ತೆ ನೋಡಿ. ದಟ್ ಈಸ್ ಹೌ ಯು ಸೇವ್. ಈ ಇಂಪ್ರೂವೈಸೇಷನ್ ನೀವು ಮಾಡೋದಕ್ಕೆ ಟೈಮ್ ಬೇಕು. ಅದಕ್ಕೆ ಹೇಳಿದ್ದು ಕೋಡ್ ಆಪ್ಟಿಮೈಸ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಅದನ್ನು ನೀವು ಗ್ರ್ಯಾಜುವಲಿ ಕಲಿತೀರಾ ಅಂತ. ಪ್ರೋಗ್ರಾಮ್ ಮಾಡಿ, ಔಟ್ಪುಟ್ ನೋಡಿ, ಲಾಜಿಕ್ ಅರ್ಥ ಮಾಡ್ಕೊಡಿ, ರೀಕ್ರಿಯೇಟ್. ಫಸ್ಟು ರೀಕ್ರಿಯೇಟ್ ಮಾಡೋದನ್ನು ಕಲಿತು ದೆನ್ ಯು ಹ್ಯಾವ್ ಟು ಮೂವ್. ಸೊ ಈಗ ವಿ ಆರ್ ಮೂವಿಂಗ್ ವಿತ್ ಅವರ್ 11th ಪ್ರೋಗ್ರಾಮ್ ಇನ್ ಅರೇಸ್. ಪ್ರೋಗ್ರಾಮ್ 11 ಅರೇಸ್. ಈಗ ಡೋಂಟ್ ವರಿ ಅಬೌಟ್ ದಿ ಕೋಡಿಂಗ್. ಲೂಪ್ ಬರುತ್ತೆ, ಅರೇ ಬರುತ್ತೆ, ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬರೀ ಗಮನಿಸಿ ಅಷ್ಟೇ. ಈ ಪ್ರೋಗ್ರಾಮ್ನ ಲೂಪ್ಸು ಅರೇ ಆದ್ಮೇಲೆ ಮಾಡಿ, ಜಸ್ಟ್ ಟು ನೋ ಆರ್ ಟು ಅಂಡರ್ಸ್ಟ್ಯಾಂಡ್ ದಿ ನೀಡ್. ಏನಕ್ಕೆ ಬೇಕು ಅರೇಸು ಲೂಪ್ಸು ಅನ್ನೋದಕ್ಕೆ ಬದ್ರಿ ಕೇಳಿದಂಥ ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು 3 ಪ್ರೋಗ್ರಾಮ್ 3 ಇನ್ಪುಟ್ ಮಾಡೋದು ಹೆಂಗೆ, 4 ಇನ್ಪುಟ್ ಮಾಡೋದು ಹೆಂಗೆ, 10 ಇನ್ಪುಟ್ ಮಾಡೋದು ಹೆಂಗೆ, ಅಥವಾ ಡೈನಮಿಕ್ ಇನ್ಪುಟ್. ಸೊ ಡೈನಮಿಕ್ ಬರಲ್ಲ ಇದರಲ್ಲಿ, ಆ್ಯಕ್ಚುಲಿ ಫಿಕ್ಸ್ ಆಗಿರುತ್ತೆ, ಬಟ್ ಸ್ಟಿಲ್ ಡೈನಮಿಕ್. ಸೊ ಈಗ ನನಗೆ ಅರೆ ಅಂದ ತಕ್ಷಣ ಏನಾದ್ರು ತಗೊಳ್ಳಿ, ನಮ್ಮ 100 ಜಾಗ ತಗೋತೀನಿ ಒಟ್ಟಿಗೆ. ಅದನ್ನು ಪ್ರೋಸೆಸ್ ಮಾಡೋದಕ್ಕೆ ಒಂದು ಇಂಡೆಕ್ಸ್ ಬೇಕು, ಒಂದು ಕೌಂಟ್ ಬೇಕು. ಆಯಿತಾ? ಹೋಗ್ತಾ ಹೋಗ್ತಾ ಕಲಿತ್ರ ಡೋಂಟ್ ವರಿ. ಸೊ ಇದರಲ್ಲಿ ಯಾವುದು ಗ್ರೇಟೆಸ್ಟ್ ಅಂತ ಗೊತ್ತಾಗೋದಕ್ಕೆ ಮ್ಯಾಕ್ಸ್ ವ್ಯಾಲ್ಯೂ ಮತ್ತು MI ಅಂತ ತಗೊಳ್ತೀನಿ. ಏನಾದ್ರು ತಗೊಳ್ತೀನಿ, ನಾನು ಮ್ಯಾಕ್ಸ್ ಇಂಡೆಕ್ಸ್ ಅಂತ, ಎಲ್ಲಿದೆ ಗ್ರೇಟೆಸ್ಟ್ ವ್ಯಾಲ್ಯೂ ಅಂತ ಹೇಳೋದಕ್ಕೆ, ಎಷ್ಟನೇ ನಂಬರ್. ಆಯಿತಾ? ಈಗ ನನಗೆ ಏನು ಮಾಡಬೇಕು, ಪ್ರೋಗ್ರಾಮಲ್ಲಿ ಎಷ್ಟು ಇನ್ಪುಟ್ ಬೇಕು ನಿನಗೆ ಅಂತ ಕೇಳಬೇಕು. ಅಷ್ಟು ಇನ್ಪುಟ್ ರೀಡ್ ಮಾಡಬೇಕು. ಫಸ್ಟು ಯೂಸರ್ ಎಷ್ಟು ಇನ್ಪುಟ್ ಕೊಡ್ತಾನೆ, ಎಂಟರ್ ದಿ ಇನ್ಪುಟ್ ಕೌಂಟ್, ಎಂಟರ್ ದಿ ಇನ್ಪುಟ್ ಕೌಂಟ್. ಎಷ್ಟು ಕೊಡ್ತೀಯಪ್ಪ ನೀನು ಇನ್ಪುಟ್ ಅಂತ ಕೇಳ್ತೀನಿ. ಸ್ಕ್ಯಾನ್ ಪರ್ಸೆಂಟೇಜ್ ಈ ಅಡ್ರೆಸ್ ಆಫ್ ಕೌಂಟ್ ವೇರಿಯೇಬಲ್ ಪ್ರೋಗ್ರಾಮ್ ಟು ಪ್ರೋಗ್ರಾಮ್ ಚೇಂಜ್ ಆಗುತ್ತೆ. ಪ್ರಿಂಟ್ ಸ್ಕ್ಯಾನ್ ಲಾಜಿಕ್ ಏನು ಚೇಂಜ್ ಆಗಲ್ಲ.
ಸೊ ಎಷ್ಟು ಇನ್ಪುಟ್ ಬೇಕು ಅಷ್ಟನ್ನು ನಾನು ಇಂಡೆಕ್ಸ್ 0 ಇಂದ ಕೂರಿಸ್ಬೇಕು. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಾರ್ ಲೂಪ್ ಬೇಕು, ವಿಚ್ ವಿಲ್ ಬಿ ಆಲ್ವೇಸ್ ಇಂಡೆಕ್ಸ್ 0, ಇಂಡೆಕ್ಸ್ ಲೆಸ್ ದ್ಯಾನ್ ಕೌಂಟ್, ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1. ಅರೇ ಅಂದಮೇಲೆ ಈ ಲೂಪ್ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಪ್ರಿಂಟ್ ಒಂದು ಸ್ಕ್ಯಾನರ್ ಅಡ್ರೆಸ್ ಆಫ್ ಅರೇ ವಿತ್ ಇಂಡೆಕ್ಸ್, ಯಾಕಂದ್ರೆ ನಿಮ್ದು ಡೈನಮಿಕ್ ಇನ್ಪುಟ್ ಇದು. ಎಂಟರ್ ದಿ ವ್ಯಾಲ್ಯೂ ಫಾರ್ ಇಂಡೆಕ್ಸ್. ಪ್ರಿಂಟ್ ಮಾಡೋದು ಗೊತ್ತು ನಿಮ್ಗೆ, ಏನು ಪ್ರಿಂಟ್ ಆಗುತ್ತೆ ಇಲ್ಲಿ? ಇಂಡೆಕ್ಸ್ ಪ್ರಿಂಟ್. ಈ ಇಂಡೆಕ್ಸ್ಗೆ ವ್ಯಾಲ್ಯೂ ಕೊಡು ಅಂತ ಹೇಳಿ. ಓಕೆ, ಇಷ್ಟನ್ನು ರನ್ ಮಾಡೋಣ. ಫಸ್ಟು ಎಂಟರ್ ದಿ ಇನ್ಪುಟ್ ಕೌಂಟ್ 2, ಎಂಟರ್ ದಿ ವ್ಯಾಲ್ಯೂ ಫಾರ್ ಇಂಡೆಕ್ಸ್ 0, 12, 23. ಅದ್ರ ಮೇಲೆ ತಗೊಳ್ಳಲ್ಲ. ಇದೇ ಥರ 5 ಇನ್ಪುಟ್ ಕೊಡಬೇಕು. ಕೊಡಿ. 12, 23, 10, 7, -99, 0, 1, 2, 3, 4. 5 ಇನ್ಪುಟ್ ತಗೊಳ್ಳೋದು. ನಂಬರ್ಸ್ ಒಂದೊಂದು ಕಡಿಮೆ ತೋರಿಸುತ್ತೆ, ದಟ್ ಈಸ್ ಇಂಡೆಕ್ಸ್. ತೊಂದರೆ ಇಲ್ಲ. ಇದಿಷ್ಟರಲ್ಲಿ ಮ್ಯಾಕ್ಸಿಮಮ್ ಯಾವುದು? ಈಗ ಇದೆಲ್ಲ ಇನ್ಪುಟ್ ತಗೊಂಡಾಯ್ತು, ಅಲ್ಲೇ ಮಾಡ್ಬೋದು ಅಥವಾ ಇನ್ನೊಂದು ಲೂಪ್ ಬರೀಬೇಕಾದ್ರೆ. ಸೇಮ್ ಲೂಪ್, ಇಂಡೆಕ್ಸ್ ಇಸ್ ಈಕ್ವಲ್ ಟು 0, ಇಂಡೆಕ್ಸ್ ಲೆಸ್ ದ್ಯಾನ್ ಕೌಂಟ್. ಇದನ್ನ ನಾನು ಲೂಪ್ಸ್ ಫಸ್ಟ್ ಹೇಳ್ಕೊಟ್ಟು ಆಮೇಲೆ ಅರೇಸ್ ಅಲ್ಲಿ ಹೇಳ್ಕೊಡ್ತೀನಿ. ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1 ತುಂಬಾ ಬೇಕಿದೆ. ಸೊ ಈಗ ನಮ್ ಇಸ್ ಈಕ್ವಲ್ ಟು ಅಂದ್ರೆ ನಂದು ಮ್ಯಾಕ್ಸ್ ಅಂತ ಇಟ್ಕೊಂಡಿದ್ದೀನಲ್ಲ, ಅದನ್ನ 0 ಅನ್ಕೋತೀನಿ. ಸಿಂಪಲ್ ಆಗಿ ಏನ್ ಕಂಡೀಷನ್ ಅಂದ್ರೆ, ಸಿಂಪಲ್ ನಿನ್ನ ಹತ್ರ ಮ್ಯಾಕ್ಸ್ ವ್ಯಾಲ್ಯೂ ಇದೆ, ನಿಮ್ಮ ಹತ್ರ ಇರೋ ನಮ್ ಅರೆ ಇರೋ ಇಂಡೆಕ್ಸ್ ಗ್ರೇಟರ್ ದ್ಯಾನ್ ಮ್ಯಾಕ್ಸ್ ಆಗಿದ್ರೆ ಮ್ಯಾಕ್ಸ್ಗೆ ವ್ಯಾಲ್ಯೂ ಕೊಡ್ತೀವಿ. ಮ್ಯಾಕ್ಸ್ ಇಸ್ ಈಕ್ವಲ್ ಟು ನಮ್ ಆಫ್ ಇಂಡೆಕ್ಸ್. ಇದು ಸ್ವಲ್ಪ ಟ್ರಿಕ್ಕಿ ಅನ್ಸುತ್ತೆ, ಲೆಫ್ಟ್ ರೈಟ್ ಕನ್ಫ್ಯೂಸ್ ಆಗ್ಬೇಡಿ. ಆ್ಯಂಡ್ mi ಇಸ್ ಈಕ್ವಲ್ ಟು ಇಂಡೆಕ್ಸ್ ಅಂತ ಬರ್ಕೋತೀವಿ. ಈ ಲೂಪ್ ಮುಗಿದ ಮೇಲೆ ಎಂಡ್ ಆಫ್ ಪ್ರೋಗ್ರಾಮ್ಗೂ ಮುಂಚೆ ಲೆಂತಿ ಬರುತ್ತೆ. ಗಿವನ್ ನಂಬರ್ ಆಫ್ ಇನ್ಪುಟ್ಸ್, ಎಷ್ಟು ಇನ್ಪುಟ್ ಕೊಟ್ವಿ ಅದು ಕೌಂಟ್ ಹೇಳಿದ್ರು. ಯಾವ್ದಾರು ಒಂದು ಗ್ರೇಟರ್ ಆಗಿರ್ಲೇಬೇಕಲ್ಲ. ಗ್ರೇಟೆಸ್ಟ್ ನಂಬರ್ ಈಸ್ ಪರ್ಸೆಂಟೇಜ್ ಬಿ ಫೌಂಡ್ ಇನ್ ಇಂಡೆಕ್ಸ್ ಪರ್ಸೆಂಟೇಜ್. ಮೊದಲನೇದು ಮ್ಯಾಕ್ಸ್, ಎರಡನೇದು ಎಮ್. ಐ ನೋ ಇಟ್ ಇಸ್ ನಾಟ್ ಈಸಿ. ಪ್ರೋಗ್ರಾಮ್ ಕಂಪ್ಯಾರಿಟಿವ್ಲಿ ತುಂಬಾ ಚಿಕ್ಕದಿದೆ. ನೀವು 2 ನಂಬರ್ಸ್ 3 ನಂಬರ್ಸ್ ಚೆಕ್ ಮಾಡಿದಾಗ. ಸೊ ಈಗ ಬರೀ 2 ನಂಬರ್ ಕೊಡ್ತೀವಿ. ಸೊ 12, 23 ಯಾವ್ದು ಗ್ರೇಟರ್? ಗ್ರೇಟೆಸ್ಟ್ ನಂಬರ್ ಇಸ್ 23 ಫೌಂಡ್ ಇನ್ ಇಂಡೆಕ್ಸ್ 1, 0 ಮತ್ತೆ 1. ಸರಿ, ಒಂದೇ ಒಂದು ನಂಬರ್ ಕೊಡೋಣ, ಕೊಡಿ. ಅದೇ ಗ್ರೇಟೆಸ್ಟ್. ಗಿವನ್ ನಂಬರ್ ಆಫ್ ಇನ್ಪುಟ್ 1, ಗ್ರೇಟೆಸ್ಟ್ ನಂಬರ್ ಇಸ್ 12 ಫೌಂಡ್ ಅಟ್ ಇಂಡೆಕ್ಸ್ 0. ಈಗ 5 ನಂಬರ್ ಕೊಡೋಣ, 8 ನಂಬರ್ 12, 23, 45, 0, 12, 0, 5, 6, 7. ಇಂಡೆಕ್ಸ್ 6 ಅಲ್ಲಿ 123 ಕೊಡ್ತೀನಿ. ಇಂಡೆಕ್ಸ್ 7 ಅಲ್ಲಿ 101 ಕೊಡ್ತೀನಿ. ಈಗ ಗ್ರೇಟೆಸ್ಟ್ 123 ಬಂತ ನೋಡ್ಬಿಡಿ. ಇಂಡೆಕ್ಸ್ ಕರೆಕ್ಟ್ ಆಗಿದೆಯಾ ನೋಡಿ, ನಂಬರ್ ಕರೆಕ್ಟ್ ಆಗಿದೆಯಾ ನೋಡಿ. ಈಗ ನೀವು ಎಷ್ಟಾರು ಇನ್ಪುಟ್ ಕೊಡಿ, ಆದರೆ 100 ಮೇಲೆ ಆಗಲ್ಲ. ಯಾಕೆ ಸರ್ ಅಂದರೆ ಇಲ್ಲಿ 100 ತೊಗೊಂಡಿದ್ದಾರೆ. ಇಷ್ಟರಲ್ಲಿ ಎಷ್ಟು ಬೇಕಾದ್ರೂ ಕೊಡ್ಬೋದು. ಈಗ ನಾನು 5 ನಂಬರ್ ಕೊಡ್ತೀನಿ. ಫಸ್ಟ್ ನಂಬರೇ ಗ್ರೇಟೆಸ್ಟು,
ಅದೇ 32,767 ದಾಟಿಸ್ಬೇಡಿ, ಲಿಮಿಟೇಷನ್ ಇದೆ. 12,345, 12 -9, 1245. ಇದ್ರ ಮೇಲೆ ತುಂಬಾ ಪ್ರೋಗ್ರಾಮ್ಸ್ ಬರುತ್ತೆ ಮುಂದೆ, ಅದಕ್ಕೆ ಆಮೇಲೆ ನೋಡ್ಕೊಂಡು. ಸೊ ಫಸ್ಟ್ ಗ್ರೇಟೆಸ್ಟ್ ನಂಬರು 1 2 3 4 5. ಸೊ ಈ ಪ್ರೋಗ್ರಾಮು ಇದನ್ನ ನಾನು ನೋಟ್ ಪ್ಯಾಡ್ ಹಾಕ್ಬಿಟ್ಟು ನೋಟ್ ಪ್ಯಾಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾಕ್ಸ್ 0 ಅಂದರೆ ಏನು ಮಾಡುತ್ತೆ, ಪ್ರತಿಯೊಂದು ಲೈನಲ್ಲಿ ಏನೇನಾಗುತ್ತೆ ಅಂತ ಒಂದು ಫೇರ್ ಇನಫ್ ಐಡಿಯಾ ಇಟ್ಕೊಳ್ಳಿ. ಮುಂದೆ ನೀವು ಪ್ರೋಗ್ರಾಮ್ ಮಾಡ್ತಾ ಗಾಬರಿ ಆಗಬೇಡಿ. ಆಸ್ ಎ ಮೆನ್ಷನ್, ಪ್ರೋಗ್ರಾಮ್ ಹಿಂಗೆ ಬರೀಬೇಕಾ ಅಂತ ನೀವು ಕಲಿತೀರಾ. ಸೊ ಲೆವೆಲ್ ಪ್ರೋಗ್ರಾಮಿಂಗ್ ಅರೆ. ಇದನ್ನ ಓಪನ್ ಮಾಡ್ಕೊಂಡು ಈ ವಿಡಿಯೋ ನೋಡಿದ ಮೇಲೆ ಐ ವಾಂಟ್ ಯು ಪೀಪಲ್ ಟು ಆಸ್ಕ್ ಮೀ ಕ್ವೆಶನ್. ಬಟ್ 11th ಪ್ರೋಗ್ರಾಮ್ ಅಲ್ಲ, 11th ಪ್ರೋಗ್ರಾಮ್ ಇಟ್ಸ್ ಡಿಫರೆಂಟ್. ಆ ಐಡಿಯಾ ಬಂದು ನಿಮಗೆ ಈಗಲೇ ಅರೆ ಮತ್ತೆ ಲೂಪ್ ಎರಡೂ ಬೇಕು. 11th ಅರೆ ಸೊ ಈ ಪ್ರೋಗ್ರಾಮಲ್ಲಿ ಏನಾಯ್ತು ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಮಗೆ ವೇರಿಯೇಬಲ್ಸ್ ನೋಡಿದ್ವಿ. ಆಯ್ತಾ? ಫಸ್ಟ್ ವಿ ಆರ್ ಟೇಕಿಂಗ್ ವೇರಿಯೇಬಲ್ಸ್. ಈ ವೇರಿಯೇಬಲ್ಸ್ ಏನೇನು ಅಂತ ನೋಡ್ತೀವಿ. ಫಸ್ಟ್ ಸಿಂಪಲ್ ಆಗಿರೋದು ಇಂಡೆಕ್ಸ್. ಇದಕ್ಕೊಂದು ಮೆಮೊರಿ ಬರುತ್ತೆ, ಕೌಂಟ್ಗೊಂದು ಮೆಮೊರಿ ಬರುತ್ತೆ, ಮ್ಯಾಕ್ಸ್ಗೊಂದು ಮೆಮೊರಿ ಬರುತ್ತೆ, ಇಂಟ್ಗೊಂದು ಮೆಮೊರಿ ಬರುತ್ತೆ. ಇದಕ್ಕೆ ಒಂದು ಟ್ರೈನ್ ಬೋಗಿ ತರ ಬರುತ್ತೆ. ಒಂದೇ ಹೆಸರು 100 ಬೋಗಿ, ಒಂದೊಂದು ಈಕ್ವಲ್ ಕೆಪಾಸಿಟಿ. ಇಂಡೆಕ್ಸ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ನಮ್ 0ಗೂ ಅಷ್ಟೇ ಕೆಪಾಸಿಟಿ ಇರುತ್ತೆ, ನಮ್ 1ಗೂ ಅಷ್ಟೇ ಕೆಪಾಸಿಟಿ ಇರುತ್ತೆ, ನಮ್ 2ಗೂ ಅಷ್ಟೇ ಕೆಪಾಸಿಟಿ. ಅದೇ ಥರ ಎಲ್ಲಿವರೆಗೂ ಇದೆ ಅಂದರೆ 99 ವರೆಗೂ ಇದೆ. ಇದಿಷ್ಟು ಒಂದೊಂದು ರೂಮ್ ಅನ್ಕೊಳ್ಳಿ ಅಥವಾ ಒಂದು ಬೋಗಿ ಅನ್ಕೊಳ್ಳಿ. ಸೊ ಇಂಡೆಕ್ಸ್ ಒಂದು ವೇರಿಯೇಬಲ್, ಕೌಂಟ್ ಒಂದು ವೇರಿಯೇಬಲ್, ಮ್ಯಾಕ್ಸ್ ಒಂದು ವೇರಿಯೇಬಲ್. ಇದರಲ್ಲಿ 100 ವೇರಿಯೇಬಲ್ ಇದೆ. ಇಂಡೆಕ್ಸ್ 0 to 19. ಇದು ಮೆಮೊರಿ ಆಯಿತು. ಈಗ ನೆಕ್ಸ್ಟ್ ಏನಾಯಿತು, ನೆಕ್ಸ್ಟ್ ಏನಾಗುತ್ತೆ? ಸೊ ನೆಕ್ಸ್ಟ್ ಇದು ಗೊತ್ತು ನಿಮಗೆ, ವೇರಿಯೇಬಲ್ಗೆ ಮೆಮೊರಿ ಬರುತ್ತೆ, ವ್ಯಾಲ್ಯೂ ಬರುತ್ತೆ, and ಇಲ್ಲಿಂದ ಪ್ರೋಗ್ರಾಮ್ ಶುರು ಆಗುತ್ತೆ. ಸ್ವಲ್ಪ ಚಿಕ್ಕ ಮಾಡೋಣ ಸೈಜಲ್ಲಿ, ಆ್ಯಂಡ್ ಈ ಎರಡು ಲೈನ್ನ ಹೇಳ್ಬೋದು. ನಾವು ವಿ ಹ್ಯಾವ್ ಎವ್ರಿಥಿಂಗ್ ರೆಡಿ. ಸೊ ಈಗ ಏನಾಯಿತು ಪ್ರೋಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನಮ್ಮ ಹತ್ರ ಎಷ್ಟು ಮೆಮೊರಿ ಇದೆ ಗೊತ್ತು ನಿಮಗೆ. ಕೌಂಟ್ಗೆ 5 ಅಂತ ಕೊಡ್ತೀವಿ. ಸೊ ಕೌಂಟ್ ಅನ್ನೋ ವೇರಿಯೇಬಲಲ್ಲಿ 5 ಇದೆ. ಇದು ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಿ ಎಂಡ್ ಆಫ್ ಪ್ರೋಗ್ರಾಮ್ವರೆಗೂ ಇದು ಚೇಂಜ್ ಆಗಲ್ಲ. ಇದೇನಿದು, ದಿಸ್ ಇಸ್ ದಿ ವೇರಿಯೇಬಲ್ ಕೌಂಟ್. ಈಗ ನಿಮ್ ಇಂಡೆಕ್ಸ್ ಇದೆಯಲ್ಲ, ಇದು ಚೇಂಜ್ ಆಗ್ತಾ ಇರುತ್ತೆ. 0 1 2 3 ಈ ಲೂಪ್ ರನ್ ಆಗ್ಬೇಕಾದ್ರೆ ಈ ಲೂಪ್ ರನ್ ಆಗ್ಬೇಕು. ಇಂಡೆಕ್ಸ್ 0 ಇರುತ್ತೆ, ನೆಕ್ಸ್ಟ್ 4 ಆಗುತ್ತೆ, ಇದು ಇಂಡೆಕ್ಸ್ 0 ಇರುತ್ತೆ. ಸೊ ನಿಮ್ ಅರೆ ನಾನು 5 ತಗೊಳ್ಳೋದೀಗ, ಆಯ್ತಾ? ಇದು ಅರೆ. ನಾನು ಇನ್ಪುಟ್ ಕೊಡೋಕೆ ಶುರು ಮಾಡ್ತೀನಿ. ಫಸ್ಟ್ ನಂಬರ್ 23, 12, 23, 45, ಆಮೇಲೆ 25, ಆಮೇಲೆ ಲೆಟ್ಸ್ ಗೋ ವಿತ್ ಅ ಸ್ಮಾಲರ್ ನಂಬರ್ ವಿತ್ 40. ಈಗ ನಾನು ಕೊಟ್ಟಿರೋ 5 ನಂಬರ್ ಎಲ್ಲಿ ಕೂತಿದೆ ಅಂದರೆ, ಇದು ಇಂಡೆಕ್ಸ್ 0, ಇದು ಇಂಡೆಕ್ಸ್ 1, ಇದು ಇಂಡೆಕ್ಸ್ 2, ಇದು ಇಂಡೆಕ್ಸ್ 3, ಆ್ಯಂಡ್ ಇದು ಇಂಡೆಕ್ಸ್ 4. ಇಲ್ಲಿ ಕೂತಿದೆ. ಈ ಲೂಪ್ ಏನು ಮಾಡುತ್ತೆ ಅಂದರೆ, ನಿಮ್ಮ ಹತ್ರ ಬರೀ ಇಫ್ ಕಂಡೀಷನ್ ಇರುತ್ತೆ. ಲೂಪ್ ಶುರು ಆಗಕ್ಕೂ ಮುಂಚೆ ಮ್ಯಾಕ್ಸ್ ಈ ಮೆಮೊರಿಲಿ 0 ಕೂತಿರುತ್ತೆ. ಇದೊಂದು ಮೆಮೊರಿ. ಈಗ ಸಿಂಪಲ್ ಆಗಿ ನಮ್ ಆಫ್ ಇಂಡೆಕ್ಸ್ ಐ ವ್ಯಾಲ್ಯೂ, ಈ ಇಂಡೆಕ್ಸ್ ವ್ಯಾಲ್ಯೂ
ಇಲ್ಲಿದ್ದಾಗ ಕಂಪೇರ್ ಮಾಡಿ. ನಮ್ ಆಫ್ ಇಂಡೆಕ್ಸ್ ಅಂದ್ರೆ 12 ಗ್ರೇಟರ್ ದ್ಯಾನ್ ಮ್ಯಾಕ್ಸ್. ಇಫ್ ಒಳಗಡೆ ಬಂದ್ರೆ ನಮ್ ಇಂಡೆಕ್ಸ್ ಗ್ರೇಟರ್ ದ್ಯಾನ್ ಮ್ಯಾಕ್ಸ್, 12 ಗ್ರೇಟರ್ ದ್ಯಾನ್ ಮ್ಯಾಕ್ಸ್, ಕರೆಕ್ಟ್. ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ದಿಸ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ನಮ್ ಆಫ್ ಇಂಡೆಕ್ಸ್. ನಮ್ ಆಫ್ ಇಂಡೆಕ್ಸ್ ಅಂದ್ರೆ 12, ಅದು ಆ ವ್ಯಾಲ್ಯೂನ ಇಲ್ಲಿ ಕೊಡುತ್ತೆ. ಸೊ ಇದು 12 ಆಗುತ್ತೆ. ಇದು ಇಂಡೆಕ್ಸ್ ಅಂದ್ರೆ 0, MI ಕೊಡುತ್ತೆ. MI ಅನ್ನೋದು ಇನ್ನೊಂದು ವೇರಿಯೇಬಲ್. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವೇರಿಯೇಬಲ್ ತಗೊಳ್ಳಿ, ಡೇಟಾ ಸ್ಟೋರ್ ಮಾಡ್ತಾ ಬರುತ್ತೆ. ಇಲ್ಲಿ 0 ಕೂತಿದೆ. ಈಗ 1 ಆಗುತ್ತೆ. ನಮ್ ಆಫ್ ಇಂಡೆಕ್ಸ್ ಅಂದ್ರೆ ನಮ್ ಆಫ್ 1 23 ಇಸ್ ಗ್ರೇಟರ್ ದ್ಯಾನ್ 12. ಫಸ್ಟ್ 23 ಬರುತ್ತೆ, ಆಮೇಲೆ 12 ಬರುತ್ತೆ. ಚೆಕ್ ಮಾಡಿ. ಗ್ರೇಟರ್, ಹೌದು ಗ್ರೇಟರ್. ಈ ವ್ಯಾಲ್ಯೂ ಅಳಿಸ್ಬಿಟ್ಟು 23 ಬರ್ಕೊಳ್ಳುತ್ತೆ. ಈ ಲೈನು ಇಂಡೆಕ್ಸ್ ವ್ಯಾಲ್ಯೂ ಅಳಿಸ್ಬಿಟ್ಟು ಇಲ್ಲಿ ಬರ್ಕೊಳ್ಳುತ್ತೆ. ಸೊ ದಿಸ್ ವಿಲ್ ಬಿ ಅಪ್ಡೇಟೆಡ್. ಈಗ ಏನಿರುತ್ತೆ ವ್ಯಾಲ್ಯೂ 23, ಇಲ್ಲಿ ಅಪ್ಡೇಟ್ ಆಗ್ಬಿಟ್ಟು 48 ಆಗ್ಬಿಡುತ್ತೆ. ಇದು ನೆನ್ಪಿಟ್ಕೊಳ್ಳೇಬೇಕು ನೀವು. ವಿಚ್ ಇಸ್ 1. ಅದೇ ತರನೇ ಇಂಡೆಕ್ಸ್ ಮುಂದಕ್ಕೆ ಹೋಗುತ್ತೆ. 45 ಬರುತ್ತೆ ಇಲ್ಲಿಗೆ, ಆ್ಯಂಡ್ ಇಲ್ಲಿಗೆ 2 ಬರುತ್ತೆ. ಸೊ ಇದು ಲೇಟೆಸ್ಟ್ ವ್ಯಾಲ್ಯೂ. ಇದು ಅಳಿಸ್ಬಿಟ್ಟು ಇಲ್ಲಿಗೆ ಹೋಗುತ್ತೆ. 45, 25 ಗ್ರೇಟರ್ ದನ್ 45 ಇಲ್ಲ, 40 ಗ್ರೇಟರ್ ದನ್ 45 ಇಲ್ಲ. ಪ್ರೋಗ್ರಾಮ್ ಅಲ್ಲಿ ಈ ಲೂಪ್ ಮುಗಿಯುತ್ತೆ. ಈ ಲೂಪ್ ಮುಗಿದ ಮೇಲೆ ಮ್ಯಾಕ್ಸ್ ಅಲ್ಲಿ ಇರೋ ವ್ಯಾಲ್ಯೂ ಕೌಂಟ್ ಎಷ್ಟು, ಕೌಂಟ್ ಚೇಂಜ್ ಆಗಲಿಲ್ಲ. ಐ ವ್ಯಾಲ್ಯೂ ಚೇಂಜ್ ಆಗ್ತಾನೆ ಇತ್ತು, ದಟ್ ಇಸ್ ಇಂಡೆಕ್ಸ್. ಕೌಂಟ್ ನೀವು ಕೊಟ್ಟಿದ್ದು 5, ಪರ್ಸೆಂಟೇಜ್ ಡಿ ಮ್ಯಾಕ್ಸ್ ಅಂದ್ರೆ 45, ಇಂಡೆಕ್ಸ್ ಅಂದ್ರೆ MI ಇದು. ಸೊ 45 ಮತ್ತೆ 2 ಪ್ರಿಂಟ್ ಆಗುತ್ತೆ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಇದರಿಂದ ಅರೇ ಮತ್ತೆ ಲೂಪ್ ಯೂಸ್ ಮಾಡಿದ್ರೆ ಗ್ರೇಟೆಸ್ಟ್ ಆಫ್ 2 ನಂಬರ್ಸ್, 3 ನಂಬರ್ಸ್, 4, 5, 10, 15 ಎಷ್ಟು ಬೇಕಾದ್ರೂ ಮಾಡ್ಬೋದು. ಸೊ ಅದನ್ನ ಲೈನ್ ಬೈ ಲೈನ್ ಫಸ್ಟ್ ಲೂಪ್ಸ್ ಕಲಿಯೋಣ, ಆಮೇಲೆ ಅರೇಸ್ ಕಲಿಯೋಣ, ಆಮೇಲೆ ಈ ಪ್ರೋಗ್ರಾಮ್. ಇದ್ರ ಮೇಲೆ ತುಂಬಾ ಪ್ರೋಗ್ರಾಮ್ಸ್ ಬರುತ್ತೆ ಅರೇಸ್ ಮೇಲೆ. ಹೆಂಗೆ ಈ ಫೆಲ್ಸ್ ಅಲ್ಲಿ ಕೆಲವೊಂದು ಚಿಕ್ಕ ಲಾಜಿಕ್ ಬರೆದು ವಿತೌಟ್ ರೈಟಿಂಗ್ ಲೂಪ್ಸ್, ವಿತೌಟ್ ರೈಟಿಂಗ್ ಅರೇಸ್, ಅದೆಲ್ಲ ಮುಗೀತು. ಈ ಲೂಪ್ಸ್ ಮೇಲೆ ಕೆಲವು ಪ್ರೋಗ್ರಾಮ್ಸ್ ಮಾಡೋಣ, ದೆನ್ ವಿ ಕ್ಯಾನ್ ಮೂವ್ ಆನ್ ವಿತ್ ಅರೇಸ್. ಸೊ ವಿತ್ ದಿಸ್ ಸೆಷನ್ ನಂಬರ್ 3 ನಾನು ಆನ್ 29 Jan ಸ್ಟಾಪ್ ಮಾಡ್ತಾ ಇದ್ದೀನಿ. ವಾಚ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಡೌಟ್ಸ್ ಇದ್ರೆ ನಾಳೆ ಕ್ಲಾರಿಫೈ ಮಾಡ್ಕೊಳ್ಳಿ. I'll give a pause and stop the record.